ನಮಸ್ತೆ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ಈ ಚಾನಲನ್ನು ವೀಕ್ಷಿಸ್ತಿದ್ದೀರಾ, ನೀವು ಜಸ್ಟ್ ಈ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಹಾಗೂ ಈ ಚಾನಲ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾವ ವಿಚಾರವಾಗಿ ಮಾತಾಡ್ತೀವಿ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಸೂಚಿಸಿ. ಪ್ರಿಯ ವೀಕ್ಷಕರೇ, ಇವತ್ತಿನ ಚರ್ಚೆಯ ವಿಷಯವೆಂದರೆ ನಮ್ಮ ದೇಶದ ಹಾಗೂ ರಾಜ್ಯದ ಪಾಲಿಟಿಕ್ಸ್ ಹಾಗೂ ಪಾಲಿಟಿಷಿಯನ್ ವಿಷಯದ ಬಗ್ಗೆ ಜ್ಯೋತಿಷ್ಯದ ಮೂಲಕ ಒಂದು ವಿಶ್ಲೇಷಣೆಯ ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಮೊದಲು ಜ್ಯೋತಿಷ್ಯ ನಮ್ಮೆಲ್ಲರ ಜೀವನದಲ್ಲಿ ಎಷ್ಟು ಪ್ರಮುಖ ಅಥವಾ ಇಂಪಾರ್ಟೆನ್ಸ್ ಅಂದರೆ, ನಾವು ಹುಟ್ಟಿದ ದಿನಾಂಕದಿಂದ ಜೀವನದ ಕೊನೆಯವರೆಗೂ ಈ ಜ್ಯೋತಿಷ್ಯ ನಮ್ಮ ಜೀವನದ ಏಳು ಬೀಳುಗಳ, ಸುಖ ದುಃಖಗಳ, ಬಡತನ ಶ್ರೀಮಂತಿಕೆಯ ಎಲ್ಲ ರೀತಿಯ ನಮ್ಮ ಲೈಫ್ನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮೊದಲನೇದಾಗಿ, ನೀವು ಯಾವ ದಿನಾಂಕ, ತಿಂಗಳು, ವರ್ಷದಲ್ಲಿ ಜನಿಸುತ್ತೀರಾ ಅದರಲ್ಲಿಯೇ ನಿಮ್ಮ ಜಾತಕದ ಲಗ್ನ ಹಾಗೂ ರಾಶಿಯಲ್ಲಿ ನೀವೇನು ಜೀವನದಲ್ಲಿ ಸಾಧಿಸುತ್ತೀರಾ ಅನ್ನೋದನ್ನು ಸ್ಪಷ್ಟವಾಗಿ ಜ್ಯೋತಿಷ್ಯದ ಮೂಲಕ ತಿಳಿದುಕೊಳ್ಳಬಹುದಾಗಿರ್ತದೆ. ಪಾಲಿಟಿಕ್ಸ್ ಅಂದ್ರೆ ಒಂದು ವೈಬ್ರೇಷನ್, ಅಂದರೆ ಕುತೂಹಲ. ರಾಜಕೀಯ ಕ್ಷೇತ್ರದಲ್ಲಿ ಆಯ್ಕೆಯಾಗುವವರಿಗೆ ನಾನು ಪ್ರೆಸಿಡೆಂಟು, ಮಿನಿಸ್ಟರು, DCM, CM ಆಗ್ತೀನಿ ಅಂತ ಹೇಳ್ಕೊಳ್ತಿರ್ತಾರೆ. ಆದರೆ ಪಾಲಿಟಿಕ್ಸ್ ಪದದಲ್ಲಿರುವ ವೈಬ್ರೇಷನ್, ನಾನು ಹೀಗೆ ಆಗ್ತೀನಿ, ನಾನು ಹಾಗೆ ಆಗ್ತೀನಿ ಅನ್ನೋರಿಗೆ, ಅವರ ಭಾವನೆಗಳಿಗೆ ಅವರ ಹಾಗೆ ಆಗೋಕ್ಕಾಗಲ್ಲ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ನಾವು ಯಾವುದನ್ನು ಇಷ್ಟಪಡಲ್ಲ, ಬಂದಾಗ ಅನುಭವಿಸೋಣ ಅನ್ನೋರು ಮಿನಿಸ್ಟರು, ಪ್ರೆಸಿಡೆಂಟು, CM ಆಗ್ತಾರೆ. ಯಾರು ಅಧಿಕಾರ ಬೇಕು ಅಂತಾರೆ, ಒಂದು ಋಣ ಇರಬೇಕು, ಇನ್ನೊಂದು ಅವರ ಜಾತಕದ ರಾಶಿ ಲಗ್ನದಲ್ಲಿ ಯೋಗ ಬರೆದಿರಬೇಕು. ಅವ್ರು ಮಾತ್ರ ಅಧಿಕಾರವನ್ನು ಅನುಭವಿಸ್ತಾರೆ. ಪ್ರಿಯ ವೀಕ್ಷಕರೇ, ನೀವೊಂದು ಮಾತು ಅಥವಾ ನಿಮ್ಮ ಪ್ರಶ್ನೆ ಇರ್ಬೋದು, ಸಾಮಾನ್ಯ ಜನರು ಸಹ ರಾಜಕೀಯಕ್ಕೆ ಹೋಗ್ಬೋದಾ, ಅಧಿಕಾರ ಮಾಡ್ಬೋದಾ ಅಂತ. ಖಂಡಿತವಾಗಿಯೂ ನೀವು ದುಡ್ಡು ಖರ್ಚು ಮಾಡಲಿಕ್ಕೆ ಆಗದೇ ಇದ್ದರೂ ನೀವು ರಾಜಕೀಯಕ್ಕೆ ಹೋಗ್ಬೋದು. ಅದು ಹೇಗೆ ಅನ್ನೋದನ್ನು ನಿಮ್ಮ ಜಾತಕ, ಲಗ್ನ, ರಾಶಿ ಹಾಗೂ ನೀವು ಹುಟ್ಟಿದ ದಿನಾಂಕದ ಮೂಲಕ ತಿಳಿದುಕೊಳ್ಳಬಹುದಾಗಿರ್ತದೆ. ಪ್ರಿಯ ವೀಕ್ಷಕರೇ, ಫಾರ್ ಎಕ್ಸಾಂಪಲ್ ನೋಡೋಣ. ಪ್ರಸ್ತುತ ಭಾರತದ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮು ಅವರು ಒಂದು ಸಾಮಾನ್ಯ ಬುಡಕಟ್ಟು ಕುಟುಂಬದಲ್ಲಿ ಒರಿಸ್ಸಾದಲ್ಲಿ ಹುಟ್ಟಿ, ಅವರ ಜಾತಕದಲ್ಲಿರುವ ರಾಜಕೀಯ ಯೋಗದಿಂದ ಬೆಳೆದು ಬಂದು ನಮ್ಮ ದೇಶದ ರಾಷ್ಟ್ರಪತಿಯಾಗಿರುತ್ತಾರೆ. ವೀಕ್ಷಕರೇ, ನಿಮ್ಮ ಜಾತಕದಲ್ಲಿಯೂ ಸಹ ಆ ರೀತಿ ಯೋಗವಿರುತ್ತದೆ. ಅದು ಹೆಂಗೆ ಅಂತೀರಾ? ನಿಮ್ಮ ಜನ್ಮ ಜಾತಕದ ಕರ್ಮಸ್ಥಾನದಲ್ಲಿ ಲಗ್ನದಿಂದ, ನಿಮ್ಮ ಯಾವುದೇ ಲಗ್ನ ಆಗಿರ್ಬೋದು, ಆ ಲಗ್ನದಿಂದ 10ನೆಯ ಸ್ಥಾನದಲ್ಲಿ, ಅಂದರೆ ವರ್ಕಿಂಗ್ ಪ್ಲೇಸಲ್ಲಿ, ಕರ್ಮಸ್ಥಾನದಲ್ಲಿ ಸೂರ್ಯ, ಬುಧ ಅಥವಾ ಗುರು, ಸೂರ್ಯ, ಈ ಗ್ರಹಗಳ ಕಾಂಬಿನೇಷನ್ ಯಾರಿಗೆ ಜಾತಕದಲ್ಲಿ ಕುಳಿತಿರುತ್ತದೆ, ನಿಮ್ಮ ವಯಸ್ಸು 35 ವರ್ಷ ನಂತರ ನಿಮಗೆ ಬುಧ ದಶಾಫಲ ಯೋಗವಿದ್ದು, ಅಥವಾ ಶುಕ್ರ ದಶಾಫಲ ಯೋಗವಿದ್ದು, ಅಥವಾ ಸೂರ್ಯ ದಶಾಫಲ ಯೋಗವಿದ್ದರೆ ನಿಮ್ಮ ಜಾತಕದ ಪ್ರಕಾರ ನೀವು ಸಹ ರಾಜಕೀಯ ವ್ಯಕ್ತಿಯಾಗಿ ಹೆಸರು ಮಾಡಬಹುದಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಮಾಜದಲ್ಲಿ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಕೇಳ್ತಿರುವ ಒಬ್ಬರು ಮಾಜಿ MP ಆಗಿರುವ ಪ್ರಜ್ವಲ್ ರೇವಣ್ಣ
ಇವರ ಜಾತಕವನ್ನು ಜ್ಯೋತಿಷ್ಯದ ಮೂಲಕ ವಿಶ್ಲೇಷಣೆ ಮಾಡುವ ಒಂದು ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಯಾಕೆ ಇವರಿಗೆ ಇವತ್ತಿನ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ತಿಳಿಯೋಣ. ಅವರ ಜನ್ಮ ದಿನಾಂಕ 5 ಆಗಸ್ಟ್ 5/8/1990 ಇವರ ಹುಟ್ಟಿದ ದಿನಾಂಕ. ಈ ದಿನಾಂಕ ಎಷ್ಟು ಅವರ ಜೀವನಕ್ಕೆ ಹೋಲಿಕೆಯಾಗುತ್ತದೆ ಅಂದರೆ, ಅವರ ಈಗಿನ ಪರಿಸ್ಥಿತಿಗೆ ಅವರ ಹುಟ್ಟಿದ ದಿನಾಂಕ, ತಿಂಗಳು ಹಾಗೂ ವರ್ಷದ ಮೂಲಕ ತಿಳಿದುಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಅವರು ಹುಟ್ಟಿರೋದು ತುಲಾ ಲಗ್ನ, ಮಕರ ರಾಶಿ. ರಾಶಿಯಲ್ಲಿ ರಾಹು ಮತ್ತು ಅವರ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಗುರು, ಸೂರ್ಯ, ಕೇತು ಈ 3 ಗ್ರಹಗಳ ಸಂಯೋಗ ಇರೋದರಿಂದ ಅವರಿಗೆ ಚಿಕ್ಕ ವಯಸ್ಸಿಗೆ ರಾಜಕೀಯದಲ್ಲಿ ಹೆಸರು ಮಾಡುವಂತಹ ಅದೃಷ್ಟವಾಗಿರ್ತದೆ. ಹಾಗಾದರೆ ಯಾಕೆ ಇವತ್ತಿನ ಪರಿಸ್ಥಿತಿ ಬಂದಿದೆ ಅಂದರೆ, ಅವರಿಗೆ ಅವ್ರ ಜಾತಕದ ಪ್ರಕಾರ ರಾಹು ದಶಾಫಲ 2010ನೇ ಇಸ್ವಿಯಿಂದ 2028ರವರೆಗೂ ನಡೆಯುತ್ತಿದ್ದು, ಅದರಲ್ಲಿ ಅವರು ಮಕರ ರಾಶಿಯಾಗಿರೋದ್ರಿಂದ ಮಕರ ರಾಶಿಯವರಿಗೆ 2017ರಿಂದ 2025ರವರೆಗೂ ಸಾಡೆ ಸಾತಿ ಶನಿ ಪ್ರಭಾವ ಇರೋದರಿಂದ ಅವರಿಗೆ ಇವತ್ತಿನ ಈ ಪರಿಸ್ಥಿತಿ ಉಂಟಾಗಿದೆ. ಅವರಿಗೆ ಈ ಪ್ರಸ್ತುತ ಸಮಯದಲ್ಲಿ ರಾಹು ದಶಾಫಲ ಅವರ ಚಿಕ್ಕ ವಯಸ್ಸಿಗೆ ಉನ್ನತ ಸ್ಥಾನವನ್ನು 17ನೇ MP ರಾಜಕೀಯಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ಈ ದಶಾಫಲದಲ್ಲಿ 2020ರಿಂದ 2025ರವರೆಗೂ ಅವರ ಸ್ವಯಂಕೃತ ಹ್ಯಾಬಿಟ್ಸ್ನಿಂದ ಇವತ್ತಿನ ಪರಿಸ್ಥಿತಿ ಉಂಟಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಯಾಕೆ ಹೀಗೆ ಅಂದರೆ, ಯಾವುದೇ ವ್ಯಕ್ತಿ ರಾಹು ದಶಾಫಲ ಬಂದರೆ ಅವ್ರಿಗೆ ಅವ್ರ ಜೀವನದಲ್ಲಿ ಸಡನ್ಲಿ ಗ್ರೋತ್ ಆಗುತ್ತೆ. ಹಾಗೆ ಅದೇ ವ್ಯಕ್ತಿಗೆ ಸಡನ್ಲಿ ಪ್ಲಾಫ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಳಗೆ ಬೀಳಿಸುತ್ತದೆ. ಇದು ಕೂಡ ಅವರ ಜಾತಕ, ಲಗ್ನ ಹಾಗೂ ರಾಶಿ ಮತ್ತು ರಾಹು ದಶಾಫಲದ ಪರಿಣಾಮವಾಗಿರ್ತದೆ. ಕಾರಣವೆಂದರೆ, ಅವರು ಹುಟ್ಟಿದ ದಿನಾಂಕದ ನೋಡೋದಾದರೆ 5/8/1990. 8 ಕಂಟಕ ಸಂಖ್ಯೆಯಾಗಿ ಪರಿಣಮಿಸುತ್ತದೆ. ಇದರ ಮೂಲಕ ನಾವು ಚರ್ಚೆ ಮಾಡೋದಾದರೆ, 5 ಅಂದರೆ ಬುದ್ಧಿವಂತಿಕೆಯಿಂದ ರಾಜಕೀಯದಲ್ಲಿ ಬೆಳವಣಿಗೆ ಹೊಂದಿ, 8ನೇ ತಿಂಗಳು ಸಂಖ್ಯೆ 8 ಹಾಗೂ 17ನೇ MP ಅಲ್ಲೂ ಸಹ 8ನೇ ಸಂಖ್ಯೆ, ಹಾಗೂ ಅವರಿಗೆ ಕನ್ವಿಕ್ಷನ್ ಶಿಕ್ಷೆ ಆಗಿರೋದು ಕೂಡ ಕೋರ್ಟ್ನಲ್ಲಿ 8ನೇ ತಿಂಗಳಲ್ಲಿ, ಹಾಗೂ ಅವರಿಗೆ ಖೈದಿ ಸಂಖ್ಯೆ ಕೊಟ್ಟಿರೋದ್ರಲ್ಲಿ ಕೊನೆ ಸಂಖ್ಯೆ 8. ಈ ಸಂಖ್ಯೆ ಬಹಳ ಕಳಂಕಿತವಾಗಿ ಅವರ ಜೀವನದಲ್ಲಿ ಪ್ರಭಾವಿತವಾಗಿರ್ತದೆ. ಹಾಗೆಯೇ ರಾಜಕೀಯದಾಗಿ ಕೆಳಗೆ ಬೀಳಲು ಕಾರಣವೆಂದರೆ, ಮೊದಲನೇದು ಅಶುಭ ರಾಹು ದಶಾಫಲ, ಎರಡನೇದು ಅವರ ಬರ್ತ್ ಇಯರಲ್ಲಿ 1990 ಕೊನೆ ಸಂಖ್ಯೆ 0. ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಜಕೀಯ ಜೀವನದಲ್ಲಿ ಕೆಳಗಿಳಿಯುವ ಪ್ರಭಾವವನ್ನು ಅವರ ಜಾತಕದಲ್ಲಿ ತಿಳಿಯಬಹುದಾಗಿರ್ತದೆ. ಪ್ರಿಯ ವೀಕ್ಷಕರೇ, ಇದೊಂದು ಉದಾಹರಣೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವರು ಹುಟ್ಟಿದ ಡೇಟ್, ಮಂತ್ ಹಾಗೂ ಇಯರ್ ಅವರ ವೈಯಕ್ತಿಕ ಜೀವನದಲ್ಲಿ ಜ್ಯೋತಿಷ್ಯ ಎಷ್ಟು ಪ್ರಮುಖವಾದ ಪಾತ್ರವನ್ನು ಅವರ ಅಭಿವೃದ್ಧಿಗೆ, ಅವರ ಅವನತಿಗೆ ವಹಿಸುತ್ತದೆ ಎಂಬುದನ್ನು ತಿಳಿಯಬಹುದಾಗಿರುತ್ತದೆ. ಹಾಗೆಯೇ 2025ರಲ್ಲಿ ವೃಶ್ಚಿಕ ಲಗ್ನ ಹಾಗೂ ವೃಶ್ಚಿಕ ರಾಶಿಯಾಗಿರುವ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಹಾಗೂ ರಾಜ್ಯದ ಚೀಫ್ ಮಿನಿಸ್ಟರ್ ಇವರಿಗೆ ರಾಜಕೀಯದಲ್ಲಿ ಸೆಪ್ಟೆಂಬರ್ ತಿಂಗಳ ನಂತರ ಅವರ ಸ್ಥಾನದಲ್ಲಿ ಬದಲಾವಣೆಯಾಗುವ ಯೋಗ ಕಂಡುಬರುತ್ತದೆ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ
ದಸರಾ ಹಾಗೂ ದೀಪಾವಳಿ ನಂತರ DCM ಅವರಿಗೆ ಚೀಫ್ ಮಿನಿಸ್ಟರ್ ಆಗುವ ಒಂದು ಯೋಗವು ಕೂಡ ಕೂಡಿ ಬರುತ್ತದೆ. ಅದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸಹ 2025ರಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗುವ ಸಾಧ್ಯತೆ ಕಂಡುಬರುತ್ತದೆ. ಪ್ರಿಯ ವೀಕ್ಷಕರೇ, ನನ್ನ ಜ್ಯೋತಿಷ್ಯದ ಮೂಲಕ ಕೆಲವೊಂದು ವಿಶ್ಲೇಷಣೆಯನ್ನು ನಾನು ಇಲ್ಲಿ ಮಾಡಿರುತ್ತೇನೆ. ನಿಮಗೆ ಈ ಚರ್ಚೆಯನ್ನು ಕೇಳಿದ ಬಳಿಕ ನಿಮಗೆ ಏನನ್ನಿಸುತ್ತೆ ಅದನ್ನು ನಿಮ್ಮ ಪ್ರತಿಕ್ರಿಯೆಗಳನ್ನ, ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ. ನಮಸ್ಕಾರ.